ಸಮಸ್ತ ನಾಡಿನ ಜನತೆಗೆ ಎಸ್ ಪಿ ಸೂರ್ಯ ಮಾಡುವ ನಮಸ್ಕಾರಗಳು ಮತ್ತು ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ತಮಗೆಲ್ಲರಿಗೂ ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದ ಒಂದು ವಿಷಯವನ್ನು ತಂದಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ. ಇದಕ್ಕಿಂತ ಮುಂಚೆ ಈ ವಿಡಿಯೋಗೆ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಹೊಸ ಹೊಸ ವಿಡಿಯೋಗಳು ತರ್ತಾ ಇರ್ತೀನಿ, ಹೊಸ ಹೊಸ ಟಿಪ್ಸ್ಗಳು ತರ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯನ್ನು ಮುಂದುವರ್ಸೋಣ. ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಸ್ಟೇಜ್ ಫಿಯರ್. ಫ್ರೆಂಡ್ಸ್ ಸ್ಟೇಜ್ ಫಿಯರ್ ಅಂತಂತಂದರೆ ಪ್ರತಿಯೊಬ್ಬರಿಗೂ ಕಾಡುವಂಥ ಒಂದು ಸಾಮಾನ್ಯವಾದದ್ದು ಅಂತ ಬಿಟ್ಟೇ ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾವು ಈ ಸ್ಟೇಜ್ ಫಿಯರ್ನ ಹೇಗೆ ನಾವು ದೂರ ಮಾಡಬೇಕು, ಯಾವುದರಿಂದ ಇದು ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಹೇಳಬೇಕಂತಂದರೆ ಫ್ರೆಂಡ್ಸ್, ನಿಮಗೆ ಸ್ಟೇಜ್ ಫಿಯರ್ ಇದೆಯಾ, ಸ್ಟೇಜ್ ಫಿಯರ್ನ ದೂರಗೊಳಿಸೋದು ಹೇಗೆ ಮತ್ತು ಆ ಧೈರ್ಯವನ್ನು ಸಾಧಿಸೋದು ಹೇಗೆ, ಧೈರ್ಯ ಎಲ್ಲಿಂದ ಬರುತ್ತೆ ಅನ್ನೋದರ ಬಗ್ಗೆ ನಾನು ಈ ಎಪಿಸೋಡಲ್ಲಿ ನಿಮಗೆ ಬಹಳ ಅಂದರೆ ಬಹಳ ನೀವು ಸುಲಭವಾಗಿ ಮತ್ತು ಸರಳವಾಗಿ ವೇಗವಾಗಿ ತಿಳ್ಕೊಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೊಸ ಹೊಸ ಇದು ಟಿಪ್ಸ್ ಫ್ರೆಂಡ್ಸ್ ಇದು. ಹಾಗಾಗಿ ನೀವು ಇದನ್ನು ಫಾಲೋ ಮಾಡಿ, ನೀವು ಖಂಡಿತವಾಗಿ ಸ್ಟೇಜ್ ಫಿಯರ್ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸ್ಟೇಜ್ ಫಿಯರ್ ಹೋಗ್ಬೇಕಂತಂದ್ರೆ ಫ್ರೆಂಡ್ಸ್, ಮೊದಲನೇದಾಗಿ ನಿಮಗೆ ಮೆಡಿಟೇಷನ್ ಮುಖ್ಯವಾಗುತ್ತೆ ಫ್ರೆಂಡ್ಸ್. ಧ್ಯಾನ ಅಂದರೆ ಫ್ರೆಂಡ್ಸ್ ಇದಕ್ಕೆ ಏಕಾಗ್ರತೆ ಬಹಳ ಅಂದರೆ ಬಹಳ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಏಕಾಗ್ರತೆಯನ್ನು ಪಡ್ಕೋಬೇಕು ಫ್ರೆಂಡ್ಸ್. ಏಕಾಗ್ರತೆ ನೀವು ಪಡ್ಕೊಳ್ತಾ ಇದ್ರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಹುಟ್ಟುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾವಾಗ ನಿಮಗೆ ಏಕಾಗ್ರತೆ ಬರುತ್ತೋ, ಆ ಏಕಾಗ್ರತೆನ ನೀವು ಗ್ರಹಿಸ್ಕೊಳ್ತೀರೋ, ಅದಾದಮೇಲೆ ತನ್ನಷ್ಟು ತಾನೇ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಪ್ರತಿದಿನ ಆದಷ್ಟು ಈ ಸ್ಟೇಜ್ ಫಿಯರ್ ಹೋಗ್ಬೇಕಂತಂದರೆ ಪ್ರತಿದಿನ ನೀವು ಆದಷ್ಟು ಧ್ಯಾನವನ್ನು ರೂಢಿಸ್ಕೊಳ್ಳಿ ಫ್ರೆಂಡ್ಸ್. ಉದಾಹರಣೆ ಹೇಳ್ಬೇಕಂತಂದರೆ ಸ್ಕೂಲ್ಗಳಲ್ಲಾಗಲಿ ಮತ್ತು ಆಫೀಸ್ಗಳಲ್ಲಾಗಲಿ ಮತ್ತು ಕೆಲವೊಂದು ಫಂಕ್ಷನ್ಗಳಲ್ಲಾಗಲಿ ಎಲ್ಲ ಥರದಲ್ಲಿ ಮತ್ತು ಎಲ್ಲರಲ್ಲಿ ಕಾಡತಕ್ಕಂಥದ್ದು ಇದು ಒಂದು ಸಾಮಾನ್ಯವಾದದ್ದು ಫ್ರೆಂಡ್ಸ್. ಸ್ಟೇಜ್ ಫಿಯರ್ ಅಂತಂದರೆ ಅದನ್ನು ನಾವು ಜಯಿಸೋದು ಬಹಳ ಕಠಿಣ ಅಂದರೆ ಕಠಿಣ ಶ್ರಮವನ್ನು ಪಡಬೇಕಾಗತ್ತೆ. ಹಾಗಾಗಿ ಖಂಡಿತ ನೀವು ಸ್ಟೇಜ್ ಫಿಯರ್ನ ಹೋಗಲಾಡಿಸ್ಬೇಕಂತಂದರೆ ನೀವು ಪ್ರತಿದಿನ ನೀವು ಮೆಡಿಟೇಷನ್ ಮಾಡಬೇಕಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ಫ್ರೆಂಡ್ಸ್. ಅದೇ ಥರ ನೀವು ನೀವು ನಾಳೆ ನಿಮಗೆ ಪ್ರೋಗ್ರಾಮ್ ಇದೆ ಅಂತಂದರೆ ತಯಾರಿ, ಇದರ ಜೊತೆಗೆ ಏನು ನೀವು ಮೆಡಿಟೇಷನ್ ಮಾಡ್ತೀರಾ, ಆಮೇಲೆ ಏಕಾಗ್ರತೆ ಅದನ್ನು ನೀವು ಸಂಪಾದನೆ ಮಾಡ್ತೀರಾ, ಆಮೇಲೆ ಏಕಾಗ್ರತೆ ಜೊತೆಗೆ ನೀವು ಪ್ರತಿನಿತ್ಯ ಅದೇ ನಾನು ಹೇಳ್ತೀನಲ್ಲ ಮೆಡಿಟೇಷನ್, ನೀವು ಧ್ಯಾನವನ್ನು ಮಾಡೋದ್ರಿಂದ ಬಹಳ ಅಂದರೆ ಬಹಳ ಏಕಾಗ್ರತೆ ಅನ್ನೋದು ನಿಮ್ಮ ಮನಸ್ಸಲ್ಲಿ, ನಿಮ್ಮ ದೇಹದಲ್ಲಿ, ನಿಮ್ಮ ತಲೆಯಲ್ಲಿ ಏಕಾಗ್ರತೆ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಅದನ್ನು ನೀವು ಅದು ಏನು ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಆ ಇದರಲ್ಲಿ ನೀವು ತಯಾರಾಗಿ ಧ್ಯಾನವನ್ನು ಮಾಡಿ ಮತ್ತು ಏಕಾಗ್ರತೆ ಪಡ್ಕೊಂಡ್ರೆ ಆತ್ಮವಿಶ್ವಾಸ ತನ್ನಾಗಿ ತಾನು ಬೆಳೆಯುತ್ತೆ ಫ್ರೆಂಡ್ಸ್. ಹಾಗಾಗಿ ಆತ್ಮವಿಶ್ವಾಸವನ್ನು ಗಳಿಸಿ, ಆಮೇಲೆ ಇದರ ಜೊತೆಗೆ ಏನು ನೀವು ಸ್ಟೇಜ್ ಫಿಯರ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರೋ ಸ್ಟೇಜ್ ಫಿಯರ್ ಆಗತ್ತೆ ನಿಮಗೆ, ಬಹಳ ಅಂದರೆ ಬಹಳ ಟಿಪ್ಸ್ ಮತ್ತು ಸ್ಪೆಷಲ್ ಟಿಪ್ಸ್ ಅಂತಲೇ ಹೇಳಬೇಕು ಫ್ರೆಂಡ್ಸ್. ಇದಕ್ಕೆ ತಯಾರಿ ಬಹಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದನೇ ಭಾಳಷ್ಟು ಜನ ತಯಾರಿನ ಮಾಡೋದು ಕಡಿಮೆ ಮಾಡ್ತಾರೆ. ಆಮೇಲೆ ಫೋಕಸ್ ಮಾಡಲ್ಲ ಅದ್ರ ಮೇಲೆ. ಇಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೆಲ್ಲ ಮಾಡ್ತಾರೆ. ಅಲ್ಲಿ ಏನಾಗ್ಬಿಡುತ್ತೆ, ಭಯ ಆಗೋಕ್ಕೆ ಶುರು ಮಾಡಿಬಿಡುತ್ತೆ. ಅದರಿಂದ ಆ ಥರ ಮಾಡೋದು ಬೇಡ. ಮೊದಲು ತಯಾರಿ ಮಾಡ್ಕೊಳ್ಳಿ. ಚಿಕ್ಕದಾಗಿ ನೀವೇನು ಫಂಕ್ಷನ್ನಲ್ಲಿ ನೀವು ಅಟೆಂಡ್ ಮಾಡ್ತೀರೋ ಆ ಫಂಕ್ಷನು ನಿಮ್ಮದು, ಆ ಫಂಕ್ಷನು ನಮ್ಮದು ಅಂತ ಬಿಟ್ಟು ಅನ್ಕೋಬೇಕು. ಅದು ನನ್ನ ಫಂಕ್ಷನು, ಅದು ನಾನು ನಡ್ಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ಬಹಳ ಅಂದರೆ ಬಹಳ ತಗೋಬೇಕು ಫ್ರೆಂಡ್ಸ್. ಹಾಗಾಗಿ ನೀವು ತಯಾರಿಯನ್ನು ಮಾಡ್ತಿರಲ್ಲ ಅದನ್ನು
ಭಾಳ ನೀಟಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ಅಭ್ಯಾಸ ಫ್ರೆಂಡ್ಸ್, ಅದನ್ನು ಎಷ್ಟು ನಿಮಗೆ ಏನು ನಿಮಗೆ ಕೊಟ್ಟಿರ್ತಾರೆ, ನೀವು ಯಾವ ವಿಷಯದ ಬಗ್ಗೆ ನೀವಲ್ಲಿ ಮಾತಾಡ್ತೀರಾ ಅದನ್ನು ನೀವು ನೀಟಾಗಿ ಒಂದು ಪಟ್ಟಿ ಮಾಡ್ಕೋಬೇಕು, ಒಂದು ಲಿಸ್ಟ್ ಮಾಡ್ಕೋಬೇಕು. ಆ ಲೀಸ್ಟನ್ನು ಒನ್ ಬೈ ಒನ್ನು ಅದನ್ನು ನೀಟಾಗಿ ಅದನ್ನು ಫೋಕಸ್ ಬಿಟ್ಟು ತಯಾರಿ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ಅಭ್ಯಾಸ ಮಾಡ್ಕೋಬೇಕು ಪ್ರತಿಯೊಂದು ವಿಷಯಗಳನ್ನು. ಮೊದಲು ನೀವು ಆ, ಅದೇನೋ ಟ್ರಯಲ್ ಅಂತಾರಲ್ವಾ, ಅದನ್ನು ಆ ಥರ ಟ್ರಯಲ್ ಮಾಡಿ ಚಿಕ್ಕ ಚಿಕ್ಕದಾಗಿ ಟ್ರಯಲ್ ಮಾಡಿಬಿಟ್ಟು ಈ ಥರ ಮೊಬೈಲಲ್ಲಿ ನೋಡಿಕೊಂಡು ನೀವು ಹೇಗೆ ಮಾತಾಡ್ತಾ ಇದ್ದೀರಾ, ನೀವು ಮಾತಾಡ್ತಿರೋದು ಸರಿ ಇದೆಯಾ, ಯಾವುದಾದ್ರೂ ತಪ್ಪದಲ್ಲಿ ಎಡುತ್ತಿದ್ದೀರಾ, ಆ ಥರದಲ್ಲಿ ನೀವೇನಾದರೂ ತಪ್ಪದಲ್ಲಿ ಎಡುತ್ತಿದ್ದೀರಿ ಅಂದರೆ ಅದಕ್ಕೆ ಆದಷ್ಟು ಬೇಗ ಸ್ಪಂದಿಸಬೇಕು ಮತ್ತು ಅದಕ್ಕೆ ಅಗ್ರಿ ಆಗಬೇಕು ಫ್ರೆಂಡ್ಸ್. ಅದಕ್ಕೆ ನೀವು ಒಪ್ಕೊಬಿಡ್ಬೇಕು, ಇದನ್ನು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ಟಕ್ ಅಂತ ಹೇಳ್ಬಿಟ್ಟು ಒಪ್ಕೊಂಬಿಡ್ಬೇಕು ಫ್ರೆಂಡ್ಸ್. ಆಮೇಲೆ ಅದನ್ನು ಒಪ್ಕೊಂಡು ಮತ್ತೆ ನೆಕ್ಸ್ಟ್ ತಯಾರಿಯಲ್ಲಿ ನೀವೇನು ಮಾಡಬೇಕು, ಸರಿ ನಾನು ಈ ಥರ ನಾನು ಮಾತಾಡುವಾಗ ಎಡವ್ತಾ ಇದ್ದೀನಿ, ನಾನು ಅಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಸೊ ಅದನ್ನು ನಾನು ಸರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಸ್ಟೇಜ್ ಫಿಯರ್ ಅನ್ನೋದು ದೂರ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಆಮೇಲೆ ನೀವೇನು ಸಬ್ಜೆಕ್ಟ್ಗಳು ಯಾವುದರ ಬಗ್ಗೆ ನೀವು ಮಾತಾಡ್ತಿದ್ದೀರ ಅದ್ರ ಬಗ್ಗೆ ಕೂಡ ನೀವು ಎಲ್ಲವನ್ನು ತಿಳ್ಕೊಬೇಕಾಗತ್ತೆ ಫ್ರೆಂಡ್ಸ್. ಉದಾಹರಣೆಗೆ ನಾನು ಹೇಳ್ತಿರ್ತೀನಿ, ಪ್ಲಾಂಟ್ ಬಗ್ಗೆ ತಗೋಬೇಕಂತಂದರೆ, ಒಂದು ಇಂಡೋರ್ ಪ್ಲಾಂಟ್ ಅಂತಂದರೆ ಅದಕ್ಕೆ ಎಷ್ಟು ದಿನಕ್ಕೆ ನೀರು ಹಾಕಬೇಕು, ಎಷ್ಟು ದಿನಕ್ಕೆ ಗೊಬ್ಬರ ಹಾಕಬೇಕು, ಎಷ್ಟು ದಿನಕ್ಕೆ ಅದನ್ನು ಮೇಲೆ ಪ್ಲಾಂಟ್ ಮೇಲೆ ಸ್ಪ್ರೇ ಮಾಡಬೇಕು, ಮತ್ತು ಅದು ಬಿಸಿಲಿಗೆ ಸ್ವಲ್ಪ ದಿನ ಇಡಬೇಕಾ ಇಲ್ಲ, ಅಂದರೆ ಪೂರ್ತಿ ಅದರ ಬಗ್ಗೆ ಎ ಟು ಝೆಡ್ಡು ನೀವು ಮಾಹಿತಿಯನ್ನು ಪಡ್ಕೋಬೇಕು ಫ್ರೆಂಡ್ಸ್. ಅವ್ರು ನಿಮಗೇನೋ ಒಂದು ವಿಷಯವನ್ನು ಕೊಟ್ಟಿರ್ತಾರಂತಂದರೆ ಅದರ ಬಗ್ಗೆ ನೀವು ಮಾತಾಡಬೇಕು ಅಂತ ನೀವೇನು ತಯಾರು ಮಾಡ್ಕೊಳ್ತೀರಾ, ಅದರ ಜೊತೆಗೆ ನೀವು ಫುಲ್ಲು ಇನ್ವಾಲ್ವ್ ಆಗಬೇಕು ಫ್ರೆಂಡ್ಸ್. ಯಾವಾಗ ನೀವು ಆ ವಿಷಯದ ಬಗ್ಗೆ ಟೋಟಲಿ ಎಲ್ಲ ನೀವು ಇನ್ವಾಲ್ವ್ ಆಗ್ತಿರೋ ಆವಾಗ ಮಾತ್ರ ನಿಮಗೆ ಸ್ಟೇಜ್ ಫಿಯರು ದೂರವಾಗುತ್ತೆ. ಆಮೇಲೆ ಅದೇನು ವಿಷಯ ಇರುತ್ತಲ್ಲ ಅದ್ರ ಬಗ್ಗೆ ಸಂಪೂರ್ಣವಾಗಿ ಆ ಮಾಹಿತಿಯನ್ನು ತಿಳ್ಕೊಂಡು ನೀವು ಮಾತಾಡುವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಟೇಜ್ ಫಿಯರ್ ಅನ್ನೋದು ದೂರ ಹೋಗುತ್ತೆ. ಮತ್ತು ಅದರ ಜೊತೆಗೆ ನೀವು ಏನು ನೀವು ಮಾತಾಡುವಾಗ ಅದನ್ನು ಎಂಜಾಯ್ ಮಾಡಿಕೊಂಡು ಮಾತಾಡಬೇಕು, ಸಂತೋಷದಿಂದ ನೀವು ಖುಷಿಯಿಂದ ಮಾತಾಡಬೇಕು ಫ್ರೆಂಡ್ಸ್. ಮತ್ತು ನಿಮ್ಮ ಮುಂದೆ ಏನು ಆಡಿಯನ್ಸ್ ಇರ್ತಾರೆ ಅದರ ಜೊತೆಗೆ ನೀವು ಅವರಿಗೆ ಮುಖದಲ್ಲಿ ನಗುವನ್ನು ತರುವುದು ಬಹಳ ಪ್ರಯತ್ನಗಳು ನೀವು ಮಾಡ್ಕೋಬೇಕಾಗತ್ತೆ. ಅವಾಗ ಏನಾಗುತ್ತೆ, ಅವರಿಗೂ ಕೂಡ ಖುಷಿ ಆಗುತ್ತೆ ಮತ್ತು ನಿಮ್ಮ ಸ್ಟೇಜ್ ಫಿಯರು ದೂರ ಆಗುತ್ತೆ. ಮತ್ತು ನೀವು ಸ್ಟೇಜ್ ಮೇಲೆ ಏನು ಮಾತಾಡೋದಿರುತ್ತಲ್ಲ ಅದನ್ನು ಭಾಳಷ್ಟು ಆ್ಯಂಕರ್ಗಳು ಅಂತ ಹೇಳ್ಬಿಟ್ಟು ಏನು ಇದು ಮಾಡ್ತಿರಲ್ಲ ಅದರಲ್ಲಿ ನೀವು ತುಂಬ ಅಂದರೆ ತುಂಬ ಡೆವಲಪ್ಮೆಂಟ್ ಆಗ್ತೀರಾ ಫ್ರೆಂಡ್ಸ್. ಅದೇ ಥರ ನಾವು ಅಲ್ಲೇನು ಮಾತಾಡುವಾಗ ನಮ್ಮ ಪೂರ್ತಿ ಅದು ಏನು ಎಷ್ಟು ನಾವು ಯಾವ ವಿಷಯಗಳನ್ನ ಮಾತಾಡ್ತಾ ಇದ್ದೀವಿ ಮತ್ತು ನಮ್ಮ ಮುಂದೆ ಏನು ಆಡಿಯನ್ಸ್ ಇರ್ತಾರೆ ಅವ್ರನ್ನ ನಮ್ಮ ಸಂಬಂಧಿಕರ ಥರ ನಾವು ಫೀಲ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಇದು ಹೇಳ್ಬೇಕಂದ್ರೆ ಇದು ಏನು ಆ್ಯಂಕರಿಂಗ್ ಮಾಡ್ತೀವಿ ಮತ್ತು ಏನು ಸ್ಟೇಜ್ ಫಿಯರ್ ಅಂತ ಹೇಳ್ಬಿಟ್ಟು ಏನು ಇದೆ ಅಲ್ವಾ, ಇದನ್ನು ಸುಲಭವಾಗಿ ತಗೋಬಾರ್ದು. ಅದನ್ನು ಬಹಳಷ್ಟು ಅಂದರೆ ಬಹಳಷ್ಟು ಸೀರಿಯಸ್ ಆಗಿ ತಗೊಂಡು ಅದ್ರ ಜೊತೆ ನಾವು ಹಾರ್ಡ್ ವರ್ಕು ಮಾಡಬೇಕಾಗತ್ತೆ ಫ್ರೆಂಡ್ಸ್. ಮತ್ತು ತಯಾರಿ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದೀನಲ್ಲ ಆ ತಯಾರಿ ಕೂಡ ನೀವು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಮೊದಲು ಇದೆಲ್ಲನೂ ಮಾಡ್ಕೋಬೇಕಂತಂದರೆ ಮೆಡಿಟೇಷನ್ ಪ್ರತಿನಿತ್ಯ ರೂಢಿಸಿ. ಎಷ್ಟು ನೀವು ಮನಃಶಾಂತಿವಾಗಿ ಕುಳಿತುಕೊಂಡು ಧ್ಯಾನ ಮಾಡ್ತೀರೋ ಅಷ್ಟು ನಿಮ್ಮ ತಲೆ ಅದೇನು ನೀವೇನು ಮಾತಾಡ್ಬೇಕಂತ ಹೇಳ್ತಿರಲ್ಲ ಆ ವಿಷಯಗಳನ್ನು ನೆನಪಿನ ಶಕ್ತಿ ಕೂಡ ಇಲ್ಲಿ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮಗೆ ನೆನಪಿನ ಶಕ್ತಿ ಬರಬೇಕು ಅಂತಂದ್ರೂ ನೀವು ಮೆಡಿಟೇಷನ್ ಮಾಡಿ. ಇದು ನಿಮಗೆ ಒಳ್ಳೆ ಸೀಕ್ರೆಟ್ ಅಂತ ಅಂದ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಚಿಕ್ಕ ವಿಷಯಗಳನ್ನಾಗಲಿ ಫ್ರೆಂಡ್ಸ್, ಏನು ನಿಮಗೆ ಸಣ್ಣ ವಿಷಯಗಳು ಕೊಟ್ಟಿರ್ತಾರೆ, ಉದಾಹರಣೆಗೆ ಒಂದು 5 ನಿಮಿಷನ ನೀವು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. 5 ನಿಮಿಷ ನಿಮಗೆ ಕೊಟ್ಟಿದ್ದಾರೆ ಅಂತಂದರೆ 5 ನಿಮಿಷನ ನೀವು ಅದನ್ನು ಬಹಳ ಸುಂದರವಾಗಿ ಅದರ ಬಗ್ಗೆ ತಯಾರಿ ನಡೆಸಿ ರೆಡಿಯಾಗಿ ಅದನ್ನು ನೀವು ಪ್ರೆಸೆಂಟೇಷನ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಮೆಡಿಟೇಷನ್ ಮಾಡಿ ಮತ್ತು ಸ್ಟೇಜ್ ಫಿಯರ್ನ ದೂರ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಫ್ರೆಂಡ್ಸ್, ನಾನು ಹೇಳ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಮೆಡಿಟೇಷನ್ ಜೊತೆ ಯೋಗವನ್ನು ಮಾಡಿರಿ ಅಂತ ಹೇಳ್ತೀನಲ್ಲ, ಇದೇ ಕಾರಣಕ್ಕೆ ಫ್ರೆಂಡ್ಸ್ ಪ್ರತಿಯೊಂದಕ್ಕೆ ನಮಗೆ
ಮೆಡಿಟೇಷನ್ ಮತ್ತು ಯೋಗ ಅನ್ನೋದು ನಮಗೆ ಉಪಯೋಗ ಬರುತ್ತೆ. ಹಾಗಾಗಿ ಇವತ್ತಿನ ವಿಷಯದಲ್ಲಿ ಸ್ಟೇಜ್ ಫಿಯರ್ ಅನ್ನೋದು ನಿಮಗೆ ಎಲ್ಲರಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ಟಿಪ್ಸ್ಗಳನ್ನು ತರ್ತಾ ಇರ್ತೀನಿ. ಇವತ್ತಿನ ವಿಷಯ ಇಲ್ಲಿಗೆ ಮುಕ್ತಾಯ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ ಮತ್ತು ಶುಭ ದಿನ ಫ್ರೆಂಡ್ಸ್. ಧನ್ಯವಾದಗಳು.